ಕಲ್ಯಾಣದ ಸಿಂಹಾಸನ, ಪಶ್ಚಿಮ ಚಾಲುಕ್ಯರ ಪುನರುತ್ಥಾನ. ಕಾಲ ಸಾಗುತ್ತಿತ್ತು. ವಾತಾಪಿಯ ಅವಶೇಷಗಳ ಮೇಲೆ ಮೌನ ಆವರಿಸಿತ್ತು. ಚಾಲುಕ್ಯ ಎಂಬ ಹೆಸರು ಜನರ ನೆನಪಿನಲ್ಲಿ ಮಾತ್ರ ಉಳಿದಿತ್ತು. ಆ ವಂಶ ಮುಗಿದಿತಾ? ಚಾಲುಕ್ಯರ ಅಧ್ಯಾಯ ಅಂತ್ಯವಾಯಿತಾ? ಆದರೆ ಇತಿಹಾಸ ಎಂದಿಗೂ ಮೌನವಾಗಿರುವುದಿಲ್ಲ. ಕತ್ತಲಲ್ಲಿ ಬೆಳೆದ ಒಂದು ಆಶಾಕಿರಣ. ದಕ್ಷಿಣ ಡೆಕ್ಕನ್ ಪ್ರದೇಶದಲ್ಲಿ ಕಲ್ಯಾಣ ಎಂಬ ನಗರ. ಇಲ್ಲಿ ಒಬ್ಬ ನಾಯಕ ನಿಧಾನವಾಗಿ ಶಕ್ತಿಯನ್ನು ಸೇರುತ್ತಿದ್ದ. ಅವನ ಹೆಸರು ಎರಡನೇ ತೈಲಪ ಅಥವಾ ತೈಲಪ ಮಹಾರಾಜ. ಅವನು ಪಲ್ಲವರಿಗೂ ಅಲ್ಲ, ರಾಷ್ಟ್ರಕೂಟರಿಗೂ ಅಲ್ಲ. ಅವನು ಹೇಳುತ್ತಿದ್ದ ಒಂದೇ ಮಾತು: ನಾನು ಚಾಲುಕ್ಯರ ರಕ್ತದಿಂದ ಹುಟ್ಟಿದವನು. ರಾಷ್ಟ್ರಕೂಟರ ಅಂತ್ಯ, ಚಾಲುಕ್ಯರ ಅವಕಾಶ. ಆ ಸಮಯದಲ್ಲಿ ದಕ್ಷಿಣ ಭಾರತವನ್ನು ರಾಷ್ಟ್ರಕೂಟ ಸಾಮ್ರಾಜ್ಯ ಆಳುತ್ತಿತ್ತು. ಆದರೆ ಆಂತರಿಕ ಬಂಡಾಯ, ದುರ್ಬಲ ರಾಜರು, ಪ್ರಾಂತೀಯ ನಾಯಕರು, ಸಾಮ್ರಾಜ್ಯ ಕುಸಿಯುತ್ತಿತ್ತು. ಈ ಕ್ಷಣವನ್ನೇ ಕಾಯುತ್ತಿದ್ದ ತೈಲಪ ಎರಡು: ಯುದ್ಧ, ತಂತ್ರ, ಸಹನೆ. ಕೊನೆಗೆ ರಾಷ್ಟ್ರಕೂಟರ ಪತನ, ಹೊಸ ಶಕ್ತಿಯ ಉದಯ, ಪಶ್ಚಿಮ ಚಾಲುಕ್ಯರ ಸ್ಥಾಪನೆ. ಕ್ರಿಸ್ತಶಕ 97ರ ಸುಮಾರಿಗೆ ಎರಡನೇ ತೈಲಪ ಕಲ್ಯಾಣವನ್ನು ರಾಜಧಾನಿಯಾಗಿ ಘೋಷಿಸಿದ. ಹೀಗೆ ಹುಟ್ಟಿತು ಪಶ್ಚಿಮ ಚಾಲುಕ್ಯ ವಂಶ, ಕಲ್ಯಾಣ ಚಾಲುಕ್ಯರು. ಇದು ಕೇವಲ ರಾಜಕೀಯ ಬದಲಾವಣೆಯಲ್ಲ, ಇದು ಚಾಲುಕ್ಯರ ಮರುಜನ್ಮ. ಕಲ್ಯಾಣ, ಹೊಸ ರಾಜಧಾನಿಯ ವೈಭವ. ಕಲ್ಯಾಣ, ವ್ಯಾಪಾರದ ಕೇಂದ್ರ, ಶಾಸನಗಳ ನಗರ, ಶಿಲ್ಪಿಗಳ ಸ್ವರ್ಗ. ಇಲ್ಲಿ ದೇವಾಲಯಗಳು ನಿರ್ಮಾಣವಾದವು, ಕನ್ನಡ ಸಂಸ್ಕೃತ ಸಾಹಿತ್ಯ ಬೆಳೆದಿತು, ಶಾಸನಿಕ ಆಡಳಿತ ಬಲವಾಯಿತು. ಚಾಲುಕ್ಯರು ಮತ್ತೆ ಹೇಳಲು ಶುರು ಮಾಡಿದರು: ನಾವು ಹಿಂತಿರುಗಿದ್ದೇವೆ. ಹೊಸ ಶೈಲಿ, ಹೊಸ ಚಾಲುಕ್ಯ ಗುರುತು. ಪಶ್ಚಿಮ ಚಾಲುಕ್ಯರ ಕಾಲದಲ್ಲಿ ಹೊಸ ವಾಸ್ತುಶಿಲ್ಪ ಶೈಲಿ, ಹೆಚ್ಚು ಸೂಕ್ಷ್ಮ ಶಿಲ್ಪ, ತಾರಸಿಯ ಕಂಬಗಳು. ಇದನ್ನೇ ಮುಂದೆ ಕರೆಯಲಾಯಿತು ಕಲ್ಯಾಣಿ ಚಾಲುಕ್ಯ ವಾಸ್ತುಶಿಲ್ಪ. ಇದೇ ಶೈಲಿ ನಂತರ ಹೊಯ್ಸಳರ ಮೇಲೆ ಪ್ರಭಾವ ಬೀರಿತು. ಶಾಂತಿಯ ಹಿಂದೆ ಯುದ್ಧದ ಸಿದ್ಧತೆ. ಆದರೆ ಕಲ್ಯಾಣದ ಸಿಂಹಾಸನ ಶಾಂತಿಯಾಗಿರಲಿಲ್ಲ. ಉತ್ತರದಲ್ಲಿ ಚೋಳರು, ಪೂರ್ವದಲ್ಲಿ ಪೂರ್ವ ಚಾಲುಕ್ಯರು. ದಕ್ಷಿಣ ಭಾರತ ಮತ್ತೆ ಯುದ್ಧಭೂಮಿಯಾಗುತ್ತಿತ್ತು. ಎಪಿಸೋಡ್ ಎಂಡ್: ಯುದ್ಧದ ನೆರಳು. ತೈಲಪ ಎರಡು ಆರಂಭಿಸಿದ ಸಾಮ್ರಾಜ್ಯ ಇನ್ನಷ್ಟು ಬಲಿಷ್ಠವಾಗಬೇಕಿತ್ತು. ಮುಂದಿನ ಎಪಿಸೋಡ್ನಲ್ಲಿ ಚೋಳ ಚಾಲುಕ್ಯ ಮಹಾಯುದ್ಧ, ಡೆಕ್ಕನ್ ರಣರಂಗ. ಇದು ಕೇವಲ ಯುದ್ಧವಲ್ಲ, ಇದು ಎರಡು ಮಹಾ ಸಾಮ್ರಾಜ್ಯಗಳ ಗರ್ವದ ಸಂಘರ್ಷ. ಈ ಕಥೆ ನಿಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ, ಕನ್ನಡದ ಈ ಗರ್ವದ ಇತಿಹಾಸವನ್ನು ಶೇರ್ ಮಾಡಿ. ನೆಕ್ಸ್ಟ್ ಎಪಿಸೋಡ್ನಲ್ಲಿ ಮತ್ತೆ ಭೇಟಿಯಾಗೋಣ.